ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಚಿಕ್ಕವರದಾಗ ಕೇಳಿರುವಂತಹ ಮೊದಲ ಗಾದೆಗಳಲ್ಲಿ ಇದು ಒಂದು. ಹೌದು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸರ್, ಇವಾಗ ತಾವೇ ಗಾದೆ ಹೇಳಿದ್ರಿ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಅದೇ ತರ ಉಪ್ಪು ತಿಂದ ಒಂದು ನೀರು ಕುಡಿಬೇಕು ಅಂತಾರೆ, ಆಮೇಲೆ ಉಪ್ಪು ತಿಂದು ಮನೆಗೆ ಎರಡು ಬಗೆ ಬೇಡ ಅಂತಾರೆ ಅಲ್ವಾ. ಅವಾಗ ಏನ್ ಮಾಡ್ತಾರೆ ಅವರು, ವಯಸ್ಸಾದವರು, ನನಗೆ ದೇವ್ರು ಬಂದ್ರು, ದೇವ್ರು ಕಾಣಿಸ್ಕೊಂತ ಇದ್ದಾರೆ, ನನ್ನ ಜೊತೆ ದೇವ್ರು ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಅಂತಾರೆ. ಸುಮಾರು ಸಲ ಗೊತ್ತಾಗಲ್ಲ ಜನಕ್ಕಿದು. ಯಾರೋ ಅಂತಾರೆ, ವಯಸ್ಸಾಗಿರುತ್ತೆ ಅವ್ರಿಗೆ, ನೋಡಿ ನನಗೆ ದಿನ ದೇವ್ರು ಬರ್ತಾ ಇದ್ದಾನೆ, ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ, ಕಾಣಿಸ್ಕೊಂತ ಇದ್ದಾನೆ ಅಂತಾರೆ. ಅವ್ರಿಗೆ ಯಾವಾಗ ದೇವ್ರು ಕಾಣಿಸ್ಕೊಂತಾನೆ ಅಂತಂತಾರೆ ಆವಾಗ ಸೋಡಿಯಂ ಲೆವೆಲ್ನ ಚೆಕ್ ಮಾಡಿಸ್ಬೇಕು. ಸೋಡಿಯಂ ಲೆವೆಲ್ಲು ಡ್ರಾಪ್ ಆಗಿರುತ್ತೆ. ಇದೆಲ್ಲ ಆಗೋದು ಇದರಿಂದ ಒಳಗಡೆ ಹೊರಗಡೆ ಚಾನಲ್ಗಳಿರುತ್ತದೆ. ದೇವ್ದು ಸೋಡಿಯಂ ಕಮ್ಮಿ ಆಗ್ಬಿಟ್ಟಿರುತ್ತಲ್ಲ, ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ, ಸೋಡಿಯಂ ಲೆವೆಲ್ ಕಡಿಮೆ ಆಗೋದು ಅಂದ್ರೆ ಉಪ್ಪು ಕಡಿಮೆ ತಿನ್ನೋದಂತನಾ ಅಥವಾ ಇಲ್ಲ, ಜಸ್ಟ್ ಒಂದು ನೆಗೆಟಿವ್ ಥಾಟ್ ಅದು ಸಾಕದು. ಅವಾಗ ನಮ್ಗೆ ಇದ್ದಕ್ಕಿದ್ದಂಗೆ ಮೈಕೈ ನೋವು, ತಲೆನೋವು, ಟಯರ್ಡು, ಆಲಸ್ಯ, ಎನರ್ಜಿ ಡ್ರೈನು ಎಲ್ಲ ಆಗುತ್ತೆ. ಬಟ್ ಜೊತೆಗೆ ಇನ್ನೊಂದು ಅನ್ಸೋದು, ಈಗ ಉಪ್ಪು ಜಾಸ್ತಿ ತಿಂದ್ರೆ ಸಮಸ್ಯೆ ಅಂತಿದೆಯಲ್ಲ. ಹೌದು, ಯಾವುದೇ ಆಗಲಿ ಎಲೆಕ್ಟ್ರೋಲೈಟ್ಸ್ಗಳು ಉಪ್ಪು ಒಳ್ಳೆಯದು ಅಂತ ಹೇಳ್ಬಿಟ್ಟು ಉಪ್ಪನ್ನ ಜಾಸ್ತಿನೂ ತಗೋಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ಉಪ್ಪು ನಮಗೆ ಗೊತ್ತಿಲ್ಲ ಹಾಗೆ ನಾವು ಸ್ವಲ್ಪ ಜಾಸ್ತಿ ತಿಂತಾ ಇದೀವಿ ಕೂಡ. ಹೌದು. ಯಾಕಂದ್ರೆ ಪ್ರೊಸೆಸ್ಡ್ ಫುಡ್ಗಳಲ್ಲಿ ಉಪ್ಪಿನಂಶ ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ. ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಚಿಕ್ಕವರದಾಗ ಕೇಳಿರುವಂತಹ ಮೊದಲ ಗಾದೆಗಳಲ್ಲಿ ಇದು ಒಂದು. ಹೌದು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ನಮಗೆ ಮುಂಚೆ ಉಪ್ಪಿಗಿಂತ ರುಚಿ ಇಲ್ಲ ಅರ್ಥ ಆಗಿರಲ್ಲ ಚಿಕ್ಕವರಿದ್ದಾಗ. ಏನು ಉಪ್ಪಿಗಿಂತ ರುಚಿ ಇಲ್ಲ ಅಂತಂದರೆ, ಸೊ ಉಪ್ಪು ತಿಂದರೆ ಅದೇನು ತಿನ್ನೋಕ್ಕಾಗಲ್ಲ. ಆಮೇಲೆ ಗೊತ್ತಾಯ್ತು, ಯಾವುದೇ ಪದಾರ್ಥದಲ್ಲೂ ಕೂಡ ನೀವು ಉಪ್ಪಿಲ್ಲದೆ ಇದ್ರೆ ಅದು ತಿನ್ನಕ್ಕೆ ಆಗಲ್ಲ. ಹೌದು ಅಲ್ವಾ? ಹೌದು. ನಾವು ಒಂದು ಮನೆಗೆ ಹೋಗಿದ್ವಿ, ತಿಂಡಿಗೆ ಹೋಗಿದ್ವಿ, ಸಾಂಬಾರ್ ಮತ್ತು ಚಟ್ನಿ ಇತ್ತು. ಚಟ್ನಿನಲ್ಲಿ ಉಪ್ಪೇ ಹಾಕಿರ್ಲಿಲ್ಲ, ಮರ್ತು ಬಿಟ್ಟಿದ್ದಾರೆ. ಓಕೆ, ಸೊ ಸಪ್ಪೆ ಅಂದ್ರೆ ಸಪ್ಪೆ ಇತ್ತು, ಹೆಂಗೋ ಕಷ್ಟಪಟ್ಟು ತಿಂದ್ವಿ, ಸಾಂಬಾರ್ ಜಾಸ್ತಿ ತಿಂದ್ವಿ. ಸೊ ಹಾಗೆ ನೋಡಿ, ಉಪ್ಪಿಲ್ಲ ಅಂದ್ರೆ ನೋಡಿ, ಉಪ್ಪಿದ್ರೆ ನಮಗೆ ಉಪ್ಪು ಹಾಕಿದಾರೆ ಅಂತ ಏನು ಹೇಳಲ್ಲ ನಾವು, ಬಟ್ ಇಲ್ಲ ಅಂದ್ರೆ ಅದ್ರ ಅಬ್ಸೆನ್ಸ್ ಎಷ್ಟು ಕಾಡುತ್ತೆ ನೋಡಿ, ಅಲ್ವಾ? ನಮ್ಮ ಲೈಫಲ್ಲೂ ಕೂಡ ಹಾಗೆ, ನಮಗೆ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ಇಲ್ಲದೆ ಇದ್ದಾಗ ಅಯ್ಯೋ ಇದು ಇಲ್ವಲ್ಲ ಅಂತ ಅನ್ಸುತ್ತೆ. ಹಾಗೆ ಉಪ್ಪಿನ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ಉಪ್ಪು ಯೂಸ್ ಮಾಡ್ತೀವಿ. ಬಟ್ ಯಾಕೆ ಅದಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಮೇಡಮ್ ಹೇಳ್ತಾರೆ. ಸರ್, ಇವಾಗ ತಾವೇ ಗಾದೆ ಹೇಳಿದ್ರಿ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಅದೇ ತರ ಉಪ್ಪು ತಿಂದ ಒಂದು ನೀರು ಕುಡಿಬೇಕು ಅಂತಾರೆ, ಆಮೇಲೆ ಉಪ್ಪು ತಿಂದು ಮನೆಗೆ ಎರಡು ಬಗೆ ಬೇಡ ಅಂತಾರೆ ಅಲ್ವಾ. ಈ ತರ ನಮಗೆ ಗೊತ್ತಿಲ್ಲದ ಹಾಗೆ ಉಪ್ಪನ್ನ ನಾವು ಬಹಳಷ್ಟು ಕಡೆ ಗಾದೆ ಮಾತುಗಳಲ್ಲಿ ಬಳಸ್ತೀವಿ, ಬಹಳ ಅದನ್ನ ಬಳಸ್ತೀವಿ. ಇಟ್ ಈಸ್ ಅ ಯೂನಿವರ್ಸಲ್ ಅಂತ ಅನ್ಬೋದು. ಈಗ ನೋಡಿ, ಭೂಭಾಗ ಅಂತ ನಾವು ತಗೊಂಡ್ರೆ 70% ವಾಟರ್ ಅಂತೀವಿ, ಇನ್ನು 30 ಭಾಗ ಮಾತ್ರ ಅದು ಭೂಭಾಗ ಇರೋಂಥದ್ದು. ಅದರಲ್ಲಿ 70% ಅಲ್ಲಿ ಸಮುದ್ರನೇ ಜಾಸ್ತಿ, ನೀರಿರೋದ್ರಲ್ಲಿ ಉಪ್ಪು ನೀರೇ ಜಾಸ್ತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಯೂನಿವರ್ಸಲ್ ಅಂತ ಅನ್ಬಹುದು. ಅದೇ ಥರ ದೇಹದ ಒಳಗಡೆ ನಾವು ನೋಡೋದಾದರೆ ಸೋಡಿಯಂ ಕ್ಲೋರೈಡ್ ಇದೆ. ಎಲ್ಲಿ ಅಂತಂದರೆ, ನಮ್ಮ ಬುದ್ಧಿ ಚೆನ್ನಾಗಿ ಓಡಬೇಕು, ನರಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಸೋಡಿಯಂ ಕ್ಲೋರೈಡ್ ಬೇಕೇ ಬೇಕು. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಕರಿತೀವಿ ನಾವು. ಪ್ರತಿಯೊಂದು ಜೀವಕೋಶದಲ್ಲೂ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಇದೆ. ಸೋಡಿಯಮ್ಮು ಮತ್ತು ಕ್ಲೋರೈಡು ಡಿಸೋಸೋಸಿಯೇಟ್ ಆಗಿಬಿಟ್ಟು ಜೀವಕೋಶದ ಒಳಗಡೆ ಹೊರಗಡೆ ಹೋಗಿ ಬರೋದ್ರಿಂದ ನಮ್ಮ ಮೆದುಳಿನಲ್ಲಿ ನ್ಯೂರೋ ಟ್ರಾನ್ಸ್ಮಿಷನ್, ಈಗ ಯಾವುದೇ ಒಂದು ನೋಡ್ತೀವಲ್ವ, ನೋಡಿದಾಗ ಒಂದು ರಿಯಾಕ್ಷನ್ ಆಗುತ್ತಲ್ವ, ಅದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿರುವಂತಹ ನರಕೋಶದಲ್ಲಿ ಇರುವಂಥ ಸೋಡಿಯಂ ಪೊಟ್ಯಾಷಿಯಂ ಪಂಪಿಂದ ಸೋಡಿಯಂ ಕ್ಲೋರೈಡು ಒಳಗಡೆ ಹೊರಗಡೆ ಹೋಗಿ ಬರೋದ್ರಿಂದ ಅದು ಆ ನರಗಳ ಇಂಪಲ್ಸ್ಗಳು ಹಾಗೆ ಪಾಸನ್ ಆಗೋದು. ಮೆದುಳಿಗೆ ಬೇಕು, ನಮ್ಮ ಸ್ನಾಯುಗಳು, ನಮ್ಮ ಮಸಲ್ ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ನು, ಇದಕ್ಕೆ ಸೋಡಿಯಂ ಕ್ಲೋರೈಡ್ ಬೇಕು. ಇದೊಂದು ಎಲೆಕ್ಟ್ರೋಲೈಟ್.
ಬಹಳ ಪ್ರಮುಖವಾಗಿ ಬೇಕಾಗಿರೋಂಥದ್ದು ಮೆದುಳು, ಹೃದಯ, ನಮ್ಮ ಸ್ನಾಯುಗಳು, ಮಸಲ್ ಎಲ್ಲೆಲ್ಲಿದೆ ಎಲ್ಲದೂ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಸೋಡಿಯಂ ಕ್ಲೋರೈಡು ಬೇಕೇ ಬೇಕು. ಆದರೆ ಅದ್ರ ಬಗ್ಗೆ ನಾವು ಇದುವರೆಗೂ ಯೋಚನೆನೇ ಮಾಡಿಲ್ಲ ನಾವು. ORS ಅಂತ ನಾವು ತಗೊಳ್ತೀವಲ್ಲ ಹುಷಾರಿಲ್ಲದೆ, ಹೌದು, ಅದರಲ್ಲಿ ಉಪ್ಪು ಸಕ್ಕರೆ ಎಲ್ಲ ಇರುತ್ತೆ. ಎಲೆಕ್ಟ್ರೋಲೈಟ್ ಅಂದರೆ ಉಪ್ಪಿನಂಶ ಬೇಕೇ ಬೇಕು, ದೇಹದಲ್ಲಿ ಉಪ್ಪಿನಂಶ ಇರಲೇಬೇಕು. ಅದೇನಾದರೂ ಕಮ್ಮಿ ಆದಾಗ ಏನಾಗುತ್ತೆ ಅಂತಂದರೆ, ಎಲೆಕ್ಟ್ರೋಲೈಟ್ಸ್ಗಳು ಕಮ್ಮಿ ಆದಾಗ ಏನಾಗುತ್ತೆ ಅಂತಂದರೆ ನಮ್ಮ ಜೀವಕೋಶಗಳಲ್ಲಿ ನೀರು ಸೇರ್ಕೊಳ್ಳೋಕ್ಕೆ ಶುರು ಆಗುತ್ತೆ, ಎಡಿಮಾ ಅಂತ. ಈಗ ನೀವು ಕೇಳಿರ್ಬೋದು, ಕೆಲವೊಬ್ಬರು ವಯಸ್ಸಾದವ್ರಿಗೆ ಸೋಡಿಯಂ ಲೆವೆಲು ಕಮ್ಮಿ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ವಯಸ್ಸಾದವರು, ನನಗೆ ದೇವ್ರು ಬಂದರು, ದೇವ್ರು ಕಾಣಿಸ್ಕೊತಾ ಇದ್ದಾರೆ, ನನ್ನ ಜೊತೆ ದೇವ್ರು ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಅಂತಾರೆ. ಸುಮಾರು ಸಲ ಗೊತ್ತಾಗಲ್ಲ ಜನಕ್ಕಿದು. ಯಾರೋ ಅಂತಾರೆ ವಯಸ್ಸಾಗಿರುತ್ತವ್ರಿಗೆ, ನೋಡಿ ನನಗೆ ದಿನ ದೇವ್ರು ಬರ್ತಾ ಇದ್ದಾನೆ, ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ, ಕಾಣಿಸ್ಕೊತಾ ಇದ್ದಾನೆ ಅಂತಾರೆ. ತುಂಬ ಸುಸ್ತಾಗ್ತಾ ಇರುತ್ತೆ ಅವ್ರಿಗೆ, ತುಂಬ ಆ್ಯಂಗ್ಸೈಟಿ ಇರುತ್ತೆ, ತುಂಬ ಕೋಪ ಬರ್ತಾ ಇರುತ್ತೆ. ತಕ್ಷಣ ಏನು ಮಾಡಬೇಕು ಅಂದರೆ ಸೋಡಿಯಂ ಲೆವೆಲ್ನ ಚೆಕ್ ಮಾಡಿಸ್ಬೇಕು. ಅವ್ರಿಗೆ ಯಾವಾಗ ದೇವ್ರು ಕಾಣಿಸ್ಕೊತಾನೆ ಅಂತಂತಾರೆ ಆವಾಗ ಸೋಡಿಯಂ ಲೆವೆಲ್ನ ಚೆಕ್ ಮಾಡಿಸ್ಬೇಕು. ಸೋಡಿಯಂ ಲೆವೆಲ್ಲು ಡ್ರಾಪ್ ಆಗಿರುತ್ತೆ. ಯಾವಾಗ ಸೋಡಿಯಂ ಲೆವೆಲ್ಲು ಡ್ರಾಪ್ ಆಗಿರುತ್ತೆ ರಕ್ತದಲ್ಲಿ, ಅವಾಗ ಏನಾಗುತ್ತೆ ಅಂತಂದರೆ ಆಸ್ಮಾಟಿಕ್ ಇದನ್ನು ದೇಹದಲ್ಲಿ ಹೋಮಿಯೋಸ್ಟಾಸಿಸ್ ಉಂಟು ಮಾಡೋಕ್ಕೆ ಈ ದ್ರವ ಇರುತ್ತಲ್ಲ ಅದೆಲ್ಲ ಜೀವಕೋಶದ ಒಳಗಡೆ ಹೋಗಿ ಎಡಿಮಾ ಶುರು ಆಗೋಗುತ್ತೆ. ಒಂದು ಆಲ್ಡೋಸ್ಟಿರಾನ್ ಅಂತ, ಕಾರ್ಟಿಸಾಲು ಆಲ್ಡೋಸ್ಟಿರಾನು, ಇವೆರಡು ಹಾರ್ಮೋನ್ಗಳಿದೆಯಲ್ಲ ಇದರಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೋಡಿಯಂ ಲೆವೆಲ್ ಏನಾದರೂ ಡೌನ್ ಆದರೆ ಆಲ್ಡೋಸ್ಟಿರಾನ್ ಅನ್ನೋದು ಮಿನಿರೋಕಾರ್ಟಿಕಾಯ್ಡ್ ಅಂತ ನಮ್ಮ ಎಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವಂಥ ಹಾರ್ಮೋನು. ಇದರ ಮುಖ್ಯ ಕೆಲಸ ದೇಹದಲ್ಲಿರುವ ಎಲೆಕ್ಟ್ರೋಲೈಟ್ಗಳು, ಅಂದರೆ ಅದು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಇದನ್ನೆಲ್ಲದನ್ನು ಸರಿಯಾದ ರೀತಿಯಲ್ಲಿ ಜೀವಕೋಶದ ಒಳಗಡೆ ಹೊರಗಡೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕದು. ಮೆಗ್ನೀಷಿಯಮು ಒಳಗಡೆ ಜಾಸ್ತಿ ಇರುತ್ತೆ, ಸೋಡಿಯಮು ಹೊರಗಡೆ ಇರುತ್ತೆ. ಅಂದರೆ ಎಕ್ಸ್ಟ್ರಾ ಸೆಲ್ಯುಲರ್ ಸೋಡಿಯಮ್ಮು, ಪೊಟ್ಯಾಷಿಯಮ್ ಅವೆಲ್ಲ, ಮೆಗ್ನೀಷಿಯಮ್ ಅವೆಲ್ಲ ಇಂಟ್ರಾಸೆಲ್ಯುಲರ್ ಜಾಸ್ತಿ ಇರುತ್ತೆ. ಸೊ ಒಳಗಡೆ ಹೊರಗಡೆ ಮೂಮೆಂಟ್ ಆಗುತ್ತಲ್ಲ, ಆವಾಗಲೇ ನಾವೇನಾಗುತ್ತೆ, ನಮ್ಮ ಮಸಲ್ ಕಂಟ್ರಾಕ್ಷನ್ ಆಗೋದು, ಮೆದುಳು ನರಕೋಶಗಳು ಸರಿಯಾಗಿ ಕೆಲಸ ಮಾಡೋದು, ಇದೆಲ್ಲ ಆಗೋದು ಇದರಿಂದ. ಒಳಗಡೆ ಹೊರಗಡೆ ಚಾನಲ್ಗಳಿರುತ್ತದೆ. ದೇಹದ ಸೋಡಿಯಂ ಕಮ್ಮಿ ಆಗಿಬಿಟ್ಟಿರುತ್ತಲ್ಲ, ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಆ ನರಕೋಶಗಳ ಕನೆಕ್ಷನ್ಗಳು ಪಾಸನ ಆಗಬೇಕಲ್ಲ, ಸರಿಯಾಗಿ ಆಗಲ್ಲ. ಆ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಏನಾಗುತ್ತೆ, ಮೈಂಡ್ ಒಂಥರ ಫಟೀಗ್ ಅಂತ ಆಗ್ಬಿಟ್ಟು ಬ್ಲ್ಯಾಂಕ್ ಆಗಿ ಅದೇನಾಗುತ್ತೆ, ಹ್ಯಾಲಿಸಿನೇಷನ್ ಶುರು ಆಗ್ಬಿಡುತ್ತೆ, ಭ್ರಮೆಗಳು ಶುರು ಆಗೋಗುತ್ತೆ ಅವಾಗ. ಹಾಗಾಗಿ ಅದೆಲ್ಲ ಆಗೋಂಥದ್ದು. ಆ ಥರ ಯಾರಿಗಾರು ಕಂಡ್ರೆ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೋಡಿಯಂ ಲೆವೆಲ್ನ ಚೆಕ್ ಮಾಡಿಸಿ ಅದು ತಕ್ಷಣ ಅದಕ್ಕೆ ಟ್ರೀಟ್ ಮಾಡ್ತಾರೆ. ಸೋಡಿಯಂ ಲೆವೆಲ್ಲು ಸರಿಯಾಗಿ ಬಂತು ಅಂದರೆ ಅವರು ಅಲ್ಲಿಗೆ ಸರಿಯಾಗಿ ಚೆನ್ನಾಗಿ ಆಗ್ತಾರೆ. ಸೋಡಿಯಂ ಲೆವೆಲ್ ಕಡಿಮೆ ಆಗೋದು ಅಂದ್ರೆ ಉಪ್ಪು ಕಡಿಮೆ ತಿನ್ನೋದಂತನಾ ಅಥವಾ ಬೇರೆ? ಇಲ್ಲ, ಕೆಲವು ಸಲ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಸಮ್ ವೇರಿಯೇಷನ್ ಆಗೋಗಿರುತ್ತೆ. ಉಪ್ಪು ಕಡಿಮೆನೇ ಆಗಿರಬಹುದು, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಕೆಲವು ಸಲ ಕೆಲವ್ರಿಗೆ ಏನಾಗುತ್ತೆ, ವಯಸ್ಸಾಗ್ತಿದ್ದಂಗೆ, ನಾನು ಆಲ್ಡೋಸ್ಟಿರಾನ್ ಅಂತ ಹೇಳಿದ್ನಲ್ಲ, ಆ ಹಾರ್ಮೋನಿನಲ್ಲಿ ತೊಂದರೆ ಆಗೋದ್ರಿಂದ ಮಿನಿರೋಕಾರ್ಟಿಕಾಯ್ಡ್ ಅಂತ ಕರಿತೀವಿ ಅದನ್ನ ನಾವು. ಎಡ್ರಿನಲ್ ಕಾರ್ಟೆಕ್ಸಿಂದ ಬಿಡುಗಡೆ ಆಗೋದು ಅದು, ಮತ್ತು ಕಾರ್ಟಿಸಾಲ್ ಹಾರ್ಮೋನು, ಒತ್ತಡದ ಹಾರ್ಮೋನು. ಇವೆರಡು ಎಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದಿದೆ, ಕಿಡ್ನಿ ಮೇಲಿರುತ್ತದು. ಅದರಲ್ಲಿ ಮೆಡುಲಾ ಎಡ್ರಿನಲ್ ಕಾರ್ಟೆಕ್ಸ್ ಅಂತ ಇದೆ. ಈ ಎಡ್ರಿನಲ್ ಕಾರ್ಟೆಕ್ಸಿಂದ ಬಿಡುಗಡೆ ಆಗೋದು ಅವೆರಡು, ಮಿನಿರೋಕಾರ್ಟಿಕಾಯ್ಡ್, ಅದು ಆಲ್ಡೋಸ್ಟಿರಾನು. ಅದ್ರ ಕೆಲಸ ಏನು ಅಂದರೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ಗಳು ಚೆನ್ನಾಗಿರಬೇಕು. ಈಗ ನೋಡಿ, ಡಯೇರಿಯಾ ಇವೆಲ್ಲ ಆದಾಗ ಎಲೆಕ್ಟ್ರೋಲೈಟ್ ಕಮ್ಮಿ ಆಗೋಗುತ್ತೆ, ಸುಸ್ತಾಗ್ಬಿಡುತ್ತೆ ಮನುಷ್ಯನಿಗೆ ಅಲ್ವಾ. ಎಲೆಕ್ಟ್ರೋಲೈಟ್ಗಳು ಜಾಸ್ತಿ ಹೊರಟೋಗ್ಬಿಟ್ಟಿರುತ್ತೆ ಡಯೇರಿಯಾ ಎಲ್ಲ ಆದಾಗ ಹೊರಗಡೆ. ಹಾಗಾಗಿ ಏನಾಗುತ್ತೆ, ಅದನ್ನು ಕಂಪನ್ಸೇಟ್ ಮಾಡೋಕ್ಕೆ ನಾವು ಹೇಳ್ತಾರಲ್ವ, ORS ಕುಡೀರಿ ಅಂತ. ಹಾಗಾಗಿ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಆಗಬೇಕು. ಸೊ ಉಪ್ಪು ನದಿದೆಯಲ್ಲ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇರೋದು. ಉಪ್ಪಿನ ಬಗ್ಗೆ ನಾವು ಯಾರೂ ಯೋಚನೆನೇ ಮಾಡಿಲ್ಲ. ಅಯ್ಯೋ ಉಪ್ಪು ತಿನ್ನಬಾರ್ದು, BP ಅಂತ ಅಂತೀವಿ. ಆದರೆ ದೇಹದಲ್ಲಿ ಸೋಡಿಯಂ ಕ್ಲೋರೈಡ್ ಇರೋದ್ರಿಂದನೇ ಪ್ರತಿಯೊಂದು ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದು. ಮೇಡಮ್, ಈಗ ಉಪ್ಪನ್ನು ನಾವು ಎರಡು ಥರ ತಿಂತೀವಿ. ಒಂದು ಮುಂಚೆ ಕಲ್ಲುಪ್ಪು ತಿಂತಿದ್ವಿ, ಈಗ ನಾವೆಲ್ಲ ಪೌಡರ್ ಉಪ್ಪು ತಿಂತಾ ಇದ್ದೀವಿ, ಟಾಟಾದು ಅಂತ ಹೇಳಿ. ಆಮೇಲೆ ಕೆಲವರು ಹಿಮಾಲಯನ್ ಸಾಲ್ಟ್ ಅಂತ ಹೇಳಿ, ರಾಕ್ ಸಾಲ್ಟ್ ಅಂತ ಅಂತಾರೆ. ಯಾವುದು ತಿನ್ನಬೇಕು? ರಾಕ್ ಸಾಲ್ಟ್ ತುಂಬಾ ಒಳ್ಳೇದು. ಏನಕ್ಕೆ ಅಂದ್ರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರಲ್ಲ, ಪ್ರಾಸೆಸ್ ಆಗಿರಲ್ಲ. ಅದು ರಾಕ್ ಸಾಲ್ಟಲ್ಲಿ ಕೆಮಿಕಲ್ಸ್ಗಳು ಏನೂ ಇರಲ್ಲ, ಪ್ರಾಸೆಸ್ ಆಗಿರೋದಿಲ್ಲ. ಮತ್ತು ಎಲೆಕ್ಟ್ರೋಲೈಟ್ಸ್ಗಳು ಎಲ್ಲ ಹಾಗೇ ಇರುತ್ತೆ, ರಿಚ್ ಇರುತ್ತೆ ಅದು. ಹಾಗಾಗಿ ಮತ್ತು ಅದು ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಹೇಳೋದು, ನೀವು ಇದು ಹಿಮಾಲಯದ್ದು ರಾಕ್ ಸಾಲ್ಟ್ ಅಂತಾರಲ್ಲ, ಅದನ್ನೇ ಹೆಚ್ಚು ಬಳಕೆ ಮಾಡಿ ಅಂತಾರೆ. ಮತ್ತು ಕಲ್ಲುಪ್ಪಿದೆಯಲ್ಲ, ಅದು ಒಳ್ಳೆಯದು. ಈಗ ಬೆಳ್ಳಕ್ಕಿರುತ್ತಲ್ಲ, ನೀವು ಬೆಳ್ಳಕ್ಕೆ ಯಾವುದ್ಯಾವುದು ನೋಡ್ತೀರಾ, ಪ್ರೋಸೆಸ್ ಅದು ಎಲ್ಲ, ಅದಕ್ಕೆ ಕೆಮಿಕಲ್ಸ್ ಹಾಕಿ ರಿಫೈನ್ ಮಾಡಿರೋ ಅಂಥದ್ದು. ಹಾಗಾಗಿ ಅದನ್ನು ನಾವು ಹೆಚ್ಚು ಬಳಕೆ ಮಾಡೋದು. ಈಗ ನೋಡಿರ್ಬೋದು ನೀವು, ಈಗ ನೈಸರ್ಗಿಕ ಚಿಕಿತ್ಸೆಯಲ್ಲಿ
ಉಪ್ಪಿನ ನೀರು ರಾಕ್ ಸಾಲ್ಟ್ ಹಾಕ್ಬಿಟ್ಟು ಸ್ನಾನ ಮಾಡ್ತಾರೆ. ತುಂಬ ಅದು ಮೈಂಡ್ಗೆ ಆಂಗ್ಸೈಟಿ, ಡಿಪ್ರೆಷನ್ನು, ಫೋಬಿಯಾ ಈ ಥರ ಒಂಥರ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡೋ ಅಂಥದ್ದು ಅಥವಾ ಸ್ಯಾಡ್ ಆಗಿ ಏನೋ ಒಂಥರ ಆ ಥರ ಮನಸ್ಸಿಗೆ ತೊಂದರೆ ಆಗೋಂಥದ್ದು ಮುಖ್ಯವಾಗಿ ಆಂಗ್ಸೈಟಿ ಇರುತ್ತೆ. ಮುಖ್ಯವಾಗಿ ಸ್ಟ್ರೆಸ್ ಅಂತ ನಾನು ಹೇಳ್ಬೋದು. ಇದು ಕಡಿಮೆ ಆಗಬೇಕು ಅಂದರೆ ರಾಕ್ ಸಾಲ್ಟ್ ಹಾಕಿ ಸ್ನಾನ ಮಾಡಿದಾಗ ದೇಹದಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಲೈಟ್ಸ್ಗಳು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತಲ್ವ, ಹಾಗಾಗಿ ಎಲ್ಲೋ ಒಂದು ಕಡೆ ಅದರಿಂದ ನಮಗೆ ಒಂದು ಕಾಮ್ನೆಸ್ಸು ಬರುತ್ತೆ. ಮುಖ್ಯವಾಗಿ ಉಪ್ಪನ್ನು ನಾವು ಕೆಲವೊಂದು ಕಡೆ ಬಳಸ್ತೀವಿ. ಯಾವುದು ಅಂತಂದರೆ ನೀವು ನೋಡಿರ್ಬೋದು, ಅದಕ್ಕೆ ಹೈಗ್ರೋಸ್ಕೋಪಿಕ್ ನೇಚರ್ ಇದೆ. ನೀವು ಹಾಗೆ ಉಪ್ಪನ್ನು ಇಟ್ಟರೆ ಒದ್ದೆ ಆಗಿರುತ್ತೆ. ಉಪ್ಪು ನೀವು ಹಾಗೆ ಇಟ್ಬಿಟ್ರೆ ಹೊರಗಡೆ ಅದು ನೀರಿನಂಶ ಪರಿಸರದಲ್ಲಿರುವ ಒಂದು ನೀರಿನಂಶವನ್ನು ಹೀರಿಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಹೈಗ್ರೋಸ್ಕೋಪಿಕ್ ಅಂತ ಕರಿತೀವಿ ಆ ನೇಚರ್ನ. ಮತ್ತು ಮೈಲ್ಡ್ ಕಂಡಕ್ಟಿವಿಟಿ ಆಲ್ಸೋ. ನಾನು ಒಂದು ಅಬ್ಸರ್ವ್ ಮಾಡಿದೆ. ಈಗ ಉಪ್ಪನ್ನು ಇತ್ತೀಚೆಗೆ ನಮ್ಮ ತಂದೆ ತೀರೋದ್ರು ಅಂತಂದಲ್ಲ, ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಮಣ್ಣು ಮಾಡೋದು. ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ ಉಪ್ಪು ಹಾಕಿದ್ರು, ಒಂದು ಮೂಟೆ ಅಷ್ಟು ತುಂಬ ಉಪ್ಪನ್ನ ಹಾಕಿದ್ರು. ನನಗೆ ಆಶ್ಚರ್ಯ, ನಾನು ನೋಡಿರಲಿಲ್ಲ ಅದನ್ನು, ಆ ಪ್ರೊಸೆಸ್ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ನಾನು ಯೋಚನೆ ಮಾಡ್ತೀವಿ ಉಪ್ಪನ್ನ ಏನಕ್ಕೆ ಹಾಕಿದ್ರು ಅಂತ ಸುಮ್ಮನೆ ಹಾಗೆ ನೋಡಿ ಕೇಳಿದಾಗ ಅಲ್ಲಿದ್ದವರು ಹೇಳಿದ್ದೇನು ಅಂತಂದರೆ, ಉಪ್ಪು ಹಾಕಿದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿಗಳು ಏನೂ ಬರೋದಿಲ್ಲ ಅನ್ನೋ ಥರ ಸುಮ್ಮನೆ ಹೇಳಿದ್ರು. ನೆಗೆಟಿವಿಟಿ ಏನು ಅಂದರೆ ಬೇರೆ ಥರ ನೆಗೆಟಿವ್ ಎನರ್ಜಿ ಏನೂ ಬರೋದಿಲ್ಲ ಅಂತಂದರು. ನೀವು ಆಧ್ಯಾತ್ಮ ಚಿಂತಕರು, ಹೀಲರ್ಸ್ಗಳು ಇವ್ರನ್ನೆಲ್ಲ ನೋಡಿದ್ರೆ ಅವರೆಲ್ಲ ಉಪ್ಪನ್ನು ಎಲ್ಲ ಕಡೆಯೂ ಬಳಕೆ ಮಾಡ್ತಾರೆ. ಅವರು ಏನಂತಂದರೆ ಉಪ್ಪು ನೀರಿನ ಸ್ನಾನ ಮಾಡಿ ಅಂತಾರೆ. ಆಮೇಲೆ ಸಾಮಾನ್ಯವಾಗಿ ನೋಡಿ ನೀವು ನಿಮ್ಮ ತಾಯಿನೂ ಮಾಡಿರ್ಬೋದು, ನೀವು ಏನೋ ಒಂದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ನೀವಳಿಸಾಕ್ತಾರೆ ನೋಡಿ ಉಪ್ಪನ್ನು. ನಮ್ಮ ತಾಯಿ ಮಾಡ್ತಾರೆ, ನನಗೆ ಮಾಡ್ತಾರೆ ಯಾವಾಗಲೂ ನಮ್ಮ ತಾಯಿ, ಬಾ ನಿನಗೆ ಉಪ್ಪು ನೀವಳಿಸ್ತೀನಿ, ತುಂಬ ದೃಷ್ಟಿ ಆಗಿಬಿಟ್ಟಿದೆ ನಿನಗೆ ಅಂತ. ನನ್ನ ಹಸ್ಬೆಂಡ್ಗೂ ಮಾಡೋರು, ನಮ್ಮಮ್ಮ ಅಳಿಯನ್ಗೂ ಮಾಡೋರು. ಅವ್ರಿಗೆ ತುಂಬ ಪ್ರೀತಿ, ಎಲ್ಲೇ ತುಂಬ ದೃಷ್ಟಿ ಆಗಿಬಿಡುತ್ತೆ, ಕೆಟ್ಟ ಕಣ್ಣು ಬಿದ್ದುಬಿಡುತ್ತೆ ನನ್ನ ಮಗಳು ಅಳಿಯನ ಮೇಲೆ ಅಂದರೆ ಪಾಪ ಹಿರಿಯರಿಗೆ ಆಸೆ ಅಲ್ವಾ, ಹಾಗಾಗಿ ಉಪ್ಪನ್ನ ನಿವಾಳಿಸೋದು. ನನ್ನ ಮಕ್ಳಿಗಂತೂ ನಮ್ಮಮ್ಮ ಒಂದೊಂದು kg ಉಪ್ಪು ತಂದಿಡ್ತಿದ್ದೆ ಖಾಲಿ. ಏನು ಅಂದರೆ ಉಪ್ಪು ನೀವಳಿಸಿನೇ ಉಪ್ಪು ಖಾಲಿ ಆಗೋದು. ನೀವಳಿಸೋದು ಮೊದಲೆಲ್ಲ ಒಲೆಗಳಿಗೆ ಹಾಕೋರು, ಅದು ಸಿಡಿಯುತ್ತಲ್ಲ ಪಟ್ ಪಟ್ ಅಂತ. ಅವಾಗ ಅಯ್ಯೋ ತುಂಬ ದೃಷ್ಟಿ ಆಗ್ಬಿಟ್ಟಿದೆ ಅಪ್ಪ, ಎಷ್ಟು ಸೌಂಡ್ ಆಗುತ್ತೆ ಅಷ್ಟು ದೃಷ್ಟಿಯಾಗಿದೆ ಅಂತ. ಆಮೇಲೆ ಕಡ್ಡಿ ನೀವಳಿಸೋದು. ಉಪ್ಪಿಂದು ಬಹಳ ತುಂಬ ಹೀಲರ್ಸ್ಗಳು ತುಂಬ ಬಳಕೆ ಮಾಡ್ತಾರೆ. ಅದನ್ನು ನೋಡಿದ್ದೀನಿ. ಉಪ್ಪು ನೀರಿನ ಸ್ನಾನ ಮಾಡೋದು ಮತ್ತು ಪಾದನ ಉಪ್ಪು ನೀರಿನಲ್ಲಿ ತೊಳ್ಕೊಳ್ಳೋ ಅಂಥದ್ದು. ಏನು ಅಂತಂದರೆ ಏನೋ ಒಂದು ನೆಗೆಟಿವ್ ಎನರ್ಜಿ ಹೋಗಿದ್ದು, ಆರ ನಮ್ಮದು ಚೆನ್ನಾಗಾಯಿತು ಅನ್ನೋದು ಅವರ ಒಂದು ನಂಬಿಕೆ. ಆವಾಗ ಹಳ್ಳಿ ಜನ ಹೇಳಿದ್ದು ಆ ಮಾತು, ನೆಗೆಟಿವ್ ಇದು ಅಂತ. ನಾನು ಸುಮ್ಮನೆ ಹಾಗೆ ಯೋಚನೆ ಮಾಡಿದಾಗ ಡಿಕಂಪೋಸಿಷನು ತುಂಬ ಬೇಗ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಆ ಸ್ಮೆಲ್ಲು ಬರೋದಿಲ್ಲ. ಸೊ ಏನಾಗುತ್ತೆ ಅಂತಂದರೆ ಅದನ್ನು ಈ ಪ್ರಾಣಿಗಳು ಏನು ಕೆದಕದೇ ಇದ್ದ ಹಾಗೆ ಆ ಸ್ಮೆಲ್ ಇಲ್ಲದೆ ಇರೋದ್ರಿಂದ ಆ ಥರ, ಮತ್ತು ಡಿಕಂಪೋಸಿಷನ್ ಫಾಸ್ಟಾಗಿ ಆಗೋದ್ರಿಂದ ಅದು ಒಂದು ಸೈಂಟಿಫಿಕ್ ರೀಸನ್ ಇರಬಹುದೇನೋ ಅದು ಹಾಕೋದ್ರಿಂದ ಅಂತ. ಬಹಳ ಮುಖ್ಯವಾಗಿ ಎಲ್ಲಿ ಒಂದು ಎಮೋಷನಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಯಾವುದೋ ಒಂದು ಸಾವಾಗಿದೆ ಅಂತ ಮನೇಲಿ ತುಂಬ ಎಲ್ಲ ಅಳ್ತಾ ಇರ್ತಾರೆ, ಒಂದು ಇನ್ನೇನೋ ಒಂದು ತೊಂದರೆ ಆಗಿದೆ, ಹಾಸ್ಪಿಟಲ್ ಎಲ್ಲೋ ಒಂದು ಕಡೆ ತುಂಬ ಎಮೋಷನಲ್ಲು ಜಾಸ್ತಿ ಇರುತ್ತಲ್ಲ, ಸ್ಟ್ಯಾಟಿಕ್ ಎನರ್ಜಿ ಅಂತ ಅಂತೀವಲ್ಲ, ಸ್ಟ್ಯಾಟಿಕ್ ಎನರ್ಜಿ ಇದೆ. ಸ್ಟ್ಯಾಟಿಕ್ ಎನರ್ಜಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮ ಮತ್ತು ವಾತಾವರಣದಲ್ಲಿ ಜಾಸ್ತಿ ಇರುತ್ತೆ. ಅವಾಗ ಅಂಥ ಸಂದರ್ಭದಲ್ಲಿ ಅದನ್ನು ವೈಜ್ಞಾನಿಕವಾಗಿ ಬಹಳಷ್ಟು ಪ್ರೂವ್ ಮಾಡಿದ್ದಾರೆ. ಅದನ್ನು ಬೇಕಾದಷ್ಟು ನೀವು ಹುಡುಕಿದ್ರೆ ನಿಮಗೆ ಸಿಕ್ಕುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಕೆಲವು ಮನೆಗಳಲ್ಲಿ ನೋಡಿ ನೀವು ಏನು ಮಾಡ್ತಾರೆ, ಮನೆಯ ಮೂಲೆಗಳಲ್ಲಿ ಹರಳು ಉಪ್ಪನ್ನು ಇಟ್ಟಿರ್ತಾರೆ, ಮೂಲೆಗಳಲ್ಲಿ ಇಟ್ಟಿರ್ತಾರೆ. ಹರಳುಪ್ಪು ಇಟ್ಟಾಗ ಅವರ ಪ್ರಕಾರ ಏನು ಅಂದರೆ, ಏನು ಆ ಥರ ಸ್ಟ್ಯಾಟಿಕ್ ಎನರ್ಜಿ ನೆಗೆಟಿವಿಟಿ ಏನಿದೆ ಅದನ್ನು ಅದು ಅಬ್ಸಾರ್ಬ್ ಮಾಡುತ್ತೆ, ಮನೆಗೆ ಏನೂ ತೊಂದರೆ ಆಗೋದಿಲ್ಲ ಅಂತ. ಸೊ ಆತ ಸ್ಕಿನ್ ಚರ್ಮದ ಮೇಲೆ, ಈಗ ನಾನು ಅದನ್ನು ಯೋಚನೆ ಮಾಡಿದ್ದೇನು ಅಂದರೆ, ಉಪ್ಪನ್ನು ನೀವಳಿಸ್ತಾರಲ್ಲ, ಈ ಸ್ಟ್ಯಾಟಿಕ್ ಎನರ್ಜಿ ಹೋಗಬಹುದೇನೋ ಆ ಕಾರಣದಿಂದಾಗಿ. ಏಕೆಂದರೆ ಎಲ್ಲ ಒಂದು ರಿಚುವಲ್ಸ್ ಇದೆ, ಏನೋ ಒಂದು ಸೈನ್ಸ್ ಇದೆ. ನಾವು ಸಾರಾಸಗಟಾಗಿ ಎಲ್ಲದೂ ತಪ್ಪು ಸುಳ್ಳು ಅಂತ ಅನ್ನೋಕ್ಕಾಗೋದಿಲ್ಲ. ಕಾರಣ ಈ ಒಂದು ರಿಚುವಲ್ಸ್ ಏನು ಮಾಡ್ಕೊಂಡು ಬಂದಿದ್ದಾರೆ, ಒಂದು ಪ್ರಯತ್ನಗಳು, ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಮಾಡ್ಕೊಂಬಂದಿದ್ದಾರೆ ವಿತ್ ಎಕ್ಸ್ಪೀರಿಯನ್ಸ್. ಅವರು ಏನೋ ಒಂದು ಮಾಡಿದಾಗ ಮನುಷ್ಯ ಕಂಡಿಡಿತಾನಲ್ಲ, ಮನುಷ್ಯ ಒಬ್ಬ ವಿಜ್ಞಾನಿನೇ, ಸಂಶೋಧಕ. ಅವನು ಕಂಡಿಡಿದಾಗ ಅವನಿಗೆ ಅದರಿಂದ ಏನೋ ಒಂದು ಬೆನಿಫಿಟ್ ಇದೆ, ಅದರಿಂದ ಅದು ಪಾಸನಾಗಿದೆ. ಅದರ ಸೈನ್ಸ್ ಗೊತ್ತಿಲ್ಲದೆ ಇರಬಹುದು, ಆದರೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿದೆ. ಇನ್ನೊಂದೇನು ಅಂದರೆ, ಉಪ್ಪು ನೀವಳಿಸೋದು ಅಥವಾ ಮನೆ ಮೂಲೆಗಳಲ್ಲಿ ಉಪ್ಪು ಎಲ್ಲ ಇಡೋದಿಲ್ಲ ಇದೆಯಲ್ಲ, ಇದು ಪ್ಲಾಸಿಬೋನೂ ಇರಬಹುದು.
ಪ್ಲಾಸಿಬೋ ಅಂದರೆ ಈಗ ನಿಮ್ಗೆ ಆ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ತುಂಬ ತಲೆನೋವು ಅಂತ, ಇದೆಲ್ಲ ಮೈಂಡ್ ಗೇಮ್ ಅಂತಲೂ ಹೇಳ್ಬೋದು. ತುಂಬ ತಲೆನೋವುತ್ತಿದೆ, ಮೈಕೈ, ಈಗ ನಿಮಗೆ ಅನಿಸಿರುತ್ತೆ ನಾನು ಆ ಫಂಕ್ಷನ್ಗೆ ಹೋಗಿದ್ದೆ, ನಾನು ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾ ಇದ್ದೆ, ಎಲ್ಲ ನನ್ನೇ ನೋಡ್ತಾ ಇದ್ರು, ಸೊ ದೃಷ್ಟಿ ಆಗಿರ್ಬೋದು ಅನ್ನೋದು ಒಂದೇ ಒಂದು ಥಾಟ್ ನಿಮ್ಮ ಮೈಂಡಿಗೆ ಬಂದರೂ ನಿಮಗೆ ತಲೆನೋವು ಶುರು ಆಗಿಬಿಡುತ್ತೆ. ಜಸ್ಟ್ ಒಂದು ನೆಗೆಟಿವ್ ಥಾಟ್ ಅದು ಸಾಕೋದು. ಆವಾಗ ನಮಗೆ ಇದ್ದಕ್ಕಿದ್ದಂಗೆ ಮೈಕೈ ನೋವು, ತಲೆನೋವು, ಟಯರ್ಡು, ಆಲಸ್ಯ, ಎನರ್ಜಿ ಡ್ರೈನು ಎಲ್ಲ ಆಗುತ್ತೆ. ಸೊ ಇದೇನು ನಮಗೇನು ಖರ್ಚಿಲ್ಲ, ಏನಿಲ್ಲ. ಪ್ಲಾಸಿಬೋ ಇದು. ನಾವು ನಂಬಿಕೆ ಇದೆಯೋ ಬಿಡುತ್ತೋ ಪರವಾಗಿಲ್ಲ, ಆದರೆ ಪ್ಲಾಸಿಬೋ ಅಂತಂದೆ ಅಲ್ವ ನಾನು, ಮಾಡಿದಾಗ ಸರಿಯಾಗುತ್ತೆ. ಮೈಂಡ್ಗೆ ನಾನು ಏನೋ ಮಾಡ್ತಾ ಇದ್ದೀನಿ, ಅದು ಸರಿ ಆಗ್ತಾ ಇದೆ ಅಂತ ಏನೋ ಒಂದು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅದನ್ನು ತಗೊಳುತ್ತದು. ಮತ್ತು ಮೋರ್ ದೆನ್ ದಟ್ ನಾನು ಹೇಳಿದೆ, ನಮ್ಮ ನ್ಯೂರಾನ್ಸ್ ಅಲ್ಲೆಲ್ಲ ಇರೋದು ಸೋಡಿಯಂ ಕ್ಲೋರೈಡ್, ಸಮ್ಮವು ಎಲ್ಲೋ ಒಂದು ಕ್ಯಾಚ್ ಆಗಬಹುದೇನೋ, ಆ ಥರದ್ದು ಒಂದೊಂದು ಕನೆಕ್ಟಿವಿಟಿಗಳು ಇರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟ್ಯಾಟಿಕ್ ಎನರ್ಜಿನ ತೆಗೆದುಹಾಕಲು ಇದನ್ನು ಬಳಸ್ತಾರೆ. ಮತ್ತು ಈಗ ನೋಡಿ, ಕೆಲವೊಂದು ಸಲ ಈ ಉಪ್ಪು ನೀರಿನಿಂದ ಕಾಲು ತೊಳ್ಕೊಳ್ಳೋ ಅಂಥದ್ದು, ಉಪ್ಪು ನೀರಿನ ಪ್ರೋಕ್ಷಣೆ ಮಾಡೋ ಅಂಥದ್ದು, ಇದೆಲ್ಲ ಗ್ರೌಂಡಿಂಗ್ ಆಗುತ್ತೆ. ಗ್ರೌಂಡಿಂಗ್ ಆಗೋದ್ರಿಂದನೂ ಸಹ ಕೆಲವೊಂದು ಎನರ್ಜಿ, ಸ್ಟ್ಯಾಟಿಕ್ ಎನರ್ಜಿ ಎಲ್ಲ ದೇಹದಿಂದ ಜಾಸ್ತಿ ಹೋಗೋದ್ರಿಂದ ಏನಾಗುತ್ತೆ, ದೇಹ ಸ್ವಲ್ಪ ಆರಾಮದಾಯಕವಾಗಿ ಅಂತಲೂ ನಾವು ಹೇಳ್ತಾ ಬರ್ತೀವಿ. ಗ್ರೌಂಡಿಂಗ್ ಮಾಡಬೇಕಾದ್ರೆ ವೈರ್ ಭೂಮಿ ಒಳಗೆ ಬಿಡ್ತಾರೆ, ಅಲ್ಲೂ ಕೂಡ ಉಪ್ಪು ಹಾಕ್ತಾರಲ್ಲ, ಅದೇನೇ ನಾನು ಹೇಳ್ತೇನೆ. ಅದೇ ಥರ ಅರ್ಥಿಂಗ್ ಅಂತ ಮಾಡ್ತೀವಿ ನೋಡಿ, ಅದೇ ಥರ ಉಪ್ಪನ್ನು ಬಳಕೆ ಮಾಡ್ತೀವಿ ನಾವಲ್ಲಿ ಅಲ್ವಾ. ಹಾಗಾಗಿ ಇಲ್ಲೂ ಸಹ ಏನೋ ಒಂದು ಒಳಗಡೆನೂ ಇದೆ, ಸೋಡಿಯಂ ಕ್ಲೋರೈಡ್ ಒಳಗಡೆನೂ ಇದೆ ಅಲ್ವಾ. ಹಾಗಾಗಿ ಅದರ ಎಫೆಕ್ಟನ್ನ ನಾವು ನೋಡ್ತಾ ಬರ್ಬೋದು. ಎಲ್ಲದಕ್ಕಿಂತ ಇನ್ನೊಂದು ಬಹಳ ಅದ್ಭುತವಾಗಿ HPA ಆಕ್ಸಿಸ್ ಅಂತ ಇದೆ, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್. ಬಹಳಷ್ಟು ಜನ ನೋಡಿದ್ದಾರೆ ಇದೇನು ಅಂತಂದರೆ, ನಾನು ಆವಾಗಲೇ ಹೇಳಿದೆ, ಆಲ್ಡೋಸ್ಟಿರಾನ್, ಮಿನಿನೋಕಾರ್ಟಿಕಾಯ್ಡು, ಕಾರ್ಟಿಸಾಲು, ಇದೆರಡು ಒತ್ತಡದ ಹಾರ್ಮೋನು. ಅದು ಎಲೆಕ್ಟ್ರೋಲೈಟನ್ನು ಮೇಂಟೈನ್ ಮಾಡೋ ಅಂಥದ್ದು. ಕಾರ್ಟಿಸಾಲು ಒತ್ತಡದ ಹಾರ್ಮೋನು. ಒತ್ತಡ ಇದ್ದಂತಹ ಪಕ್ಷದಲ್ಲಿ ಏನಾದರೂ ಉಪ್ಪಿಂದ ಈಗ ಏನೋ ಒಂದು ರಿಚುವಲ್ಸು ಅಥವಾ ಸೋಡಿಯಂ ಲೆವೆಲ್ ಕಮ್ಮಿ ಇದ್ದಾಗ ಅದು ಸರಿ ಆಯಿತು ಅಂತಂದರೆ ಅಲ್ಲಿಗೆ ಆ ಒತ್ತಡದ ಕಾರ್ಟಿಸಾಲ್ ಲೆವೆಲು ಕಮ್ಮಿ ಆಗಿದೆ. ಸೋಡಿಯಂ ಲೆವೆಲು ಕಮ್ಮಿ ಆದರೆ ಕಾರ್ಟಿಸಾಲ್ ಲೆವೆಲು ಜಾಸ್ತಿ ಆಗ್ತಾ ಬರುತ್ತೆ. ಸೋಡಿಯಂ ಲೆವೆಲ್ ಸರಿ ಇದ್ದಾಗ ಕಾರ್ಟಿಸಾಲ್ ಲೆವೆಲು ಸರಿ ಇರುತ್ತೆ. ಅದು HPA ಆಕ್ಸಿಸ್ ಕನೆಕ್ಷನ್ನ ನೋಡಿದ್ದಾರೆ. ಅದರ ಹೊರತಾಗಿ ನಮಗೆ ಗೊತ್ತಿದೆ, ಉಪ್ಪು ಒಂದು ಆ್ಯಂಟಿ ಮೈಕ್ರೋಬಿಯಲ್ ಅಂತ. ಈಗ ಉಪ್ಪಿನಕಾಯಿ ಎಷ್ಟು ದಿನ ಶೇಖರಣೆ ಮಾಡಿರ್ತೀವಲ್ಲ, ಏನು ಹಾಳಾಗದೇ ಇದ್ದ ಹಾಗೆ ಬಹಳಷ್ಟು ದಿನ ನಾವು ಏನಾದರೂ ಒಂದು ಶೇಖರಣೆ ಮಾಡಬೇಕು ಅಂತಂದರೆ ಅದು ಉಪ್ಪನ್ನು ಹಾಕಿ ನಾವು ಅದನ್ನು ಹಾಗೆ ಕಾಪಾಡ್ಕೋಬಹುದು. ಬಹಳಷ್ಟು ಉಪ್ಪನ್ನಿಂದ ಒಣಗಿಸಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿಂಗಳ ಕಾಲ ಅದನ್ನು ಒಣಗಿಸಿ ಇಡ್ತಾರೆ ನೋಡಿ. ಉಪ್ಪು ಮೀನು ಅಂತೆಲ್ಲ ಸಿಕ್ಕುತ್ತಲ್ವ, ಅದೆಲ್ಲ ಎಷ್ಟೋ ದಿನಗಳು ಅದನ್ನು ಇಡ್ತಾರೆ. ಆಹಾರ ಸಂರಕ್ಷಣೆಯಲ್ಲಿ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಬೇಕಾದಷ್ಟು ಇದರಿಂದ ಇನ್ನೂ ಮುಖ್ಯವಾಗಿ ಪ್ಲಾಸಿಬೋದಲ್ಲಿ ನಾನು ಹೇಳಿದೆ. ಬಟ್ ಜೊತೆಗೆ ಇನ್ನೊಂದು ಅನ್ಸೋದು, ಈಗ ಉಪ್ಪು ಜಾಸ್ತಿ ತಿಂದರೆ ಸಮಸ್ಯೆ ಅಂತಿದೆಯಲ್ಲ, ಹೌದು. ಯಾವುದೇ ಆಗಲಿ ಎಲೆಕ್ಟ್ರೋಲೈಟ್ಸ್ಗಳು, ಉಪ್ಪು ಒಳ್ಳೆಯದು ಅಂತ ಹೇಳ್ಬಿಟ್ಟು ಉಪ್ಪನ್ನ ಜಾಸ್ತಿನೂ ತಗೋಬಾರ್ದು. ಎಲ್ಲದೂ ಒಂದು ಸಮ ಪ್ರಮಾಣದಲ್ಲಿ ದೇಹದಲ್ಲಿ ಇರಬೇಕೇ ಹೊರತು ಅತಿಯಾದರೆ ಅಮೃತನ ವಿಷ ಅನ್ನೋ ಸಕ್ಕರೆ ಚೆನ್ನಾಗಿದೆ ಅಂತ ಜಾಸ್ತಿ ತಿನ್ನೋದು, ಉಪ್ಪು ಜಾಸ್ತಿ ತಿನ್ನೋದು ಆದಾಗ ಏನಾಗುತ್ತೆ ಅಂದರೆ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ವರ್ಷಗಳಲ್ಲಿ ಉಪ್ಪು ನಮ್ಗೆ ಗೊತ್ತಿಲ್ಲ ಹಾಗೆ ನಾವು ಸ್ವಲ್ಪ ಜಾಸ್ತಿ ತಿಂತಾ ಇದೀವಿ ಕೂಡ. ಹೌದು. ಯಾಕಂದ್ರೆ ಪ್ರೊಸೆಸ್ಡ್ ಫುಡ್ಗಳಲ್ಲಿ ಉಪ್ಪಿನಂಶ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ ಪ್ರೋಸೆಸ್ ಫುಡ್ಡಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ. ನೀವು ಚಿಪ್ಸ್ ತಗೊಳ್ಳಿ, ಮೊದಲೆಲ್ಲ ಏನಾಗ್ತಾಯಿತ್ತು, ಆರೋಗ್ಯ ಏನಕ್ಕೆ ಚೆನ್ನಾಗಿರ್ತಿತ್ತು ಅಂದರೆ ಈ ಥರದ್ದು ಏನು ತಿಂತಾ ಇರಲಿಲ್ಲ ಜನ. ಈಗ ಮಂಚಿಂಗ್ ಅಂತ ಕುರುಕು ಅಂತ ತಿನ್ನೋದಾದರೆ ಮನೇಲಿ ಮಾಡಿರೋ ಅಂಥದ್ದು ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ತಿನ್ನೋರು. ಅದು ಒಳ್ಳೆ ಎಣ್ಣೆಯಿಂದ ಮಾಡಿರೋ ಅಂಥದ್ದು ಮಾಡೋದು. ಎಲ್ಲೋ ಸಾಯಂಕಾಲ ಹೆಚ್ಚಿನ ಜನ ಚಿರುಮುರಿ ಅಂತದೇ, ಮಂಡಕ್ಕಿ ಅಂತ ನಿಮ್ಮ ಕಡೆ ಅಷ್ಟೇ. ಅದು ಬಿಟ್ಟರೆ ಈಗ ನಾವು ಏನು ತಿಂತಾ ಇದ್ದೀವಿ ಅದು ಎಲ್ಲದರಲ್ಲೂ ಹೆಚ್ಚು ಸಕ್ಕರೆ, ಹೆಚ್ಚು ಉಪ್ಪು, ಟ್ರಾನ್ಸ್ ಫ್ಯಾಟು, ಇವೆಲ್ಲನೇ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರೋಂಥದ್ದು. ಎಸ್. ಸೊ ಹೀಗಾಗಿ ಉಪ್ಪನ್ನು ಅಂದರೆ ಉಪ್ಪಿನ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಉಪ್ಪು ತಿಂತೀವಿ ಮತ್ತು ಅದರ ಬಳಕೆನ ಮಾಡ್ತೀವಿ. ಬಟ್ ಅದ್ರ ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅದನ್ನು ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಮಾಲಿನಿ ಮೇಡಮ್ ಹೇಳಿದರು. ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದಿರಿ. ಸೊ ನಿಮ್ಮ ಪ್ರಶ್ನೆಗಳು ಆ ಥರ ಏನಾದರೂ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.